ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಆರ್ಮಿಯ 44ನೇ ಅಫಿಷಿಯಲ್ ಮಾಡೆಲ್ ಪೇಪರ್ ಅನ್ನ ಡಿಸ್ಕಸ್ ಮಾಡ್ತಾ ಇರುವಂತದ್ದು. ಇದಕ್ಕಿಂತ ಮುಂಚೆ ನಾವು ನಿಮ್ಮ ಅಫಿಷಿಯಲ್ ವೆಬ್ಸೈಟ್ ನಲ್ಲಿರುವಂತಹ 46 ಪ್ರಶ್ನೆ ಪತ್ರಿಕೆಗಳ ಪೈಕಿ 43ಅನ್ನ ಅಪ್ಲೋಡ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಹಾಕಿರುವಂತದ್ದು. ನೀವು ಅವನ್ನೆಲ್ಲ ಕೂಡ ರೆಫರ್ ಮಾಡಬಹುದು. ಅದೇ ರೀತಿ ಈ ಒಂದು ಕ್ಲಾಸ್ ನಲ್ಲಿ ನಾವು ಗಣಿತದ 15 ಪ್ರಶ್ನೆಗಳು ಮತ್ತು ರೀಸನಿಂಗ್ ನ 5 ಪ್ರಶ್ನೆಗಳು ಅಂದ್ರೆ ಒಟ್ಟಾರೆಯಾಗಿ 20ಕ್ಕೆ 20 ಪ್ರಶ್ನೆಗಳನ್ನ ಯಾವ ರೀತಿ ಎಕ್ಸಾಮ್ ನಲ್ಲಿ ಅಟೆಂಪ್ಟ್ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಯಾರು ನಮ್ಮ ಚಾನೆಲ್ ನ ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ಹಾಗಾದ್ರೆ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ಕೊಟ್ಟಿದ್ದರ ಪ್ರಶ್ನೆ 10 10 10 10ರ ಸರಾಸರಿ ಕಂಡಿಡ್ರಿ. ನೋಡ್ರಿ, ಸಿಂಪಲ್ ಕ್ವಶನ್. ಎಲ್ಲಾ ಕೊಟ್ಟಂತಹ ಸಂಖ್ಯೆಗಳ ಡಾಟಾ ಏನದ ಸೇಮ್ ಅದ. ಹಾಗಾದ್ರೆ ಕೊಟ್ಟಂತಹ ಡಾಟಾ 10 ಇತ್ತಂತಂದ್ರ ನಮ್ಮ ಸರಾಸರಿನೂ ಕೂಡ ಏನಿರ್ತದ 10 ಇತ್ತು, 10ನೇ ಇರ್ತದ. ಒಂದು ವೇಳೆ ಇನ್ನೊಂದು ಗೊತ್ತಿರ್ಲಿ ನಿಮಗ 10 10 10 0 10 ಇಲ್ಲೂ ಎಲ್ಲ 10 ಅದಾವ್ರಿ, ಇದೊಂದ 0 ಐತಿ. ಹಾಗಾದ್ರೆ ಎಲ್ಲಾ 10, ಇದರ ಸರಾಸರಿ 10 ಅಲ್ಲ. ಕೊಟ್ಟಂತಹ ಎಲ್ಲಾ ಸಂಖ್ಯೆಗಳ ಡಾಟಾ ಏನಿರಬೇಕು ಸೇಮ್ ಇರಬೇಕು, ಅಂದ್ರೆ ಮಾತ್ರ ಸರಾಸರಿ ಏನಿರ್ತದ ಸೇಮ್ ಇರ್ತದ. ಓಕೆ, ನೆಕ್ಸ್ಟ್. ಒಂದು ಕಂಪನಿಯಲ್ಲಿ 20 ಕೆಲಸಗಾರರಿದ್ದರೆ 20 ಕೆಲಸಗಾರರ ಸರಾಸರಿ ವೇತನ 2,000 ರೂಪಾಯಿ. ಓಕೆ, 10 ಕೆಲಸಗಾರರ ಸರಾಸರಿ ವೇತನ 3,000 ರೂಪಾಯಿ ಆಗಿದ್ದರೆ ಉಳಿದ 10 ಕೆಲಸಗಾರರ ಸರಾಸರಿ ವೇತನ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಹಾಗಾದ್ರೆ 20 ಜನರದ್ದು ಕೊಟ್ಟರು, 10 ಜನರದ್ದು ಕೊಟ್ಟರು, ಇನ್ನು 10 ಜನರದ್ದು ಕಂಡುಹಿಡಿ ಅಂದಾರ. ಹಾಗಾದ್ರೆ ಟೋಟಲ್ ಸ್ಯಾಲರಿ ಒಳಗ ಏನ್ ಮಾಡೋಣ, ನಾವು ಸರಾಸರಿ ಹೆಂಗ್ ಕಂಡುಹಿಡಿತೀವಿ? ಟೋಟಲ್ ಸಮ್, ಒಟ್ಟು ಮೊತ್ತ ಭಾಗಿಸು ಒಟ್ಟು ಸಂಖ್ಯೆ, ಟೋಟಲ್ ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್. ಹೌದಾ ಇಲ್ಲ? ಈಗ ಮೊದಲೇಗ ನಾವ್ ಏನ್ ಮಾಡೋಣ, ಇವ್ರದ್ದು ಟೋಟಲ್ 20 ಮಂದಿದು ಟೋಟಲ್ ಎಷ್ಟೈತೆ ಅಂತ ಕಂಡು ಹಿಡ್ಕೊಳ್ಳೋಣ. ನೋಡ್ರಿ, ಸರಾಸರಿ ಅಂದ್ರೆ ಒಬ್ಬರಿಗೆ ಇರುವಂತದ್ದು. ಒಬ್ಬರಿಗೆ 2,000 ಅಂತಂದ್ರೆ 20 ಜನರಿಗೆ ಎಷ್ಟಾತಪ್ಪ? 40,000 ಆಯ್ತು. ಸಿಂಪಲ್. ಅದ್ರೊಳಗ 10 ಮಂದಿ ತೆಗಿಯೋಣ. 10 ಮಂದಿದು ಒಬ್ಬೊಬ್ರದ್ದು 3,000 ರೂಪಾಯಿ ಸ್ಯಾಲ್ರಿ ಅದ. ಹಾಗಾದ್ರೆ 10 ಜನರದ್ದು ಎಷ್ಟಾತಪ್ಪ ಸ್ಯಾಲ್ರಿ? 30,000 ಆಯ್ತು. ಎಷ್ಟಾಯ್ತು? 30,000 ಆಯ್ತು. ತೆಗೆದು ಬಿಡ್ರಿ. ಇದ್ರೊಳಗೆ ಎಷ್ಟು ಉಳಿತಪ್ಪ? ಹಾಗಾದ್ರೆ 10,000 ಉಳಿತು. ಹಾಗಾದ್ರೆ ಈ 10,000 ಯಾರ್ದು ಇರ್ತದ ಹೇಳ್ರಿ? ಈ ಉಳಿದಂತ 10 ಜನರದ್ದು ಇರ್ತದ. ಹೌದಲ್ಲ? ಈ ಉಳಿದಂತ 10 ಮಂದಿ, ಈ ಟೋಟಲ್ 20 ಮಂದಿದ್ ಇದು, ಅದ್ರೊಳಗೆ 10 ಮಂದಿ ತೆಗದ್ರ ಇದು ಉಳಿದದ್ದು 10 ಮಂದಿ ಇರ್ತದ. ಹೌದಲ್ಲ? ಹಾಗಾದ್ರೆ ಈ ಉಳಿದದ್ದು 10,000 ಈಗ ಏನ್ ಮಾಡ್ಬೇಕು? 10 ಮಂದಿ ಸರಾಸರಿ ತೆಗಿಬೇಕಂದ್ರ 10 ಮಂದಿಗೆ ಸಮನಾಗಿ ಹಂಚಬೇಕು. ಹಾಗಂದ್ರೆ 10,000 ರೂಪಾಯಿಯನ್ನ 10 ಮಂದಿಗೆ ಸಮನಾಗಿ ಹಂಚಿದ್ರ ನಮ್ಮ ಉತ್ತರ ಎಷ್ಟು ಬರ್ತದಪ್ಪ? 1,000 ಬರ್ತದ. ಹಾಗಾದ್ರೆ 1,000 ಯಾವ ಆಪ್ಷನ್ ಇತ್ತು? ಆಪ್ಷನ್ 2 ಇತ್ತು. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವಶನ್. 240ರ ಮೇಲೆ ವಾರ್ಷಿಕ 8% ಬಡ್ಡಿ ದರದಲ್ಲಿ 5 ವರ್ಷಗಳಿಗೆ ಸರಳ ಬಡ್ಡಿ ಕಂಡಿರ್ತಾರೆ. ಹಾಗಾದ್ರೆ ಒಂದು ಡೈರೆಕ್ಟ್ ಮೆಥಡ್ ಹೇಳ್ತೀನಿ, ಮೊದಲಿಗೆ ತಿಳ್ಕೊರಿ. 1 ವರ್ಷಕ್ಕೆ 8%. ಹಾಗಾದ್ರೆ 5 ವರ್ಷಕ್ಕೆ 8% ಆತಪ್ಪ? 8 5 40% ಆತು. ಎಷ್ಟು ಪರ್ಸೆಂಟ್ ಆತು? 40%. ಹಾಗಾದ್ರೆ 24ರದ 40% ತೆಗಿಬೇಕು. ಒಂದು ಸ್ಥಾನ ಬಲಗಡೆಯಿಂದ ಪಾಯಿಂಟ್ ಕೊಟ್ರೆ ಅಂದ್ರೆ 10% ಬರ್ತದೆ. 10% ಅಂದ್ರೆ ಎಷ್ಟು? 24. ಹಾಗಾದ್ರೆ 40% ಅಂದ್ರೆ 4 ಪಟ್ಟು. 10% ಅಂದ್ರೆ 24, 40% ಅಂದ್ರೆ ಇತರ 4 ಪಟ್ಟು. 4 ಪಟ್ಟು ಯಾವ್ದಿತ್ತಪ್ಪ? 96 ಇತ್ತು. ಇದೇ ಇದ್ರ ಉತ್ತರ ಆಗಿತ್ತು. ವಿತೌಟ್ ಪೆನ್ ನಾವು ಈ ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು. ಇಲ್ಲ ನೀವು ಫಾರ್ಮುಲಾ ಬೇಸ್ ಮೇಲೆ ಮಾಡ್ತೀರಿ ಅಂದ್ರೆ PTR ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಈ ಫಾರ್ಮುಲಾ ನಿಮ್ಮೆಲ್ಲರಿಗೂ ಗೊತ್ತದ. ಹಾಗಾದ್ರೆ ಅಸಲು ಕೊಟ್ಟಿದರ 240, ಟೈಮ್ ಕೊಟ್ಟಿದರ 5 ವರ್ಷ, ಬಡ್ಡಿ ದರ ಕೊಟ್ಟಿದರ 8% ಡಿವೈಡೆಡ್ ಬೈ 100. ಓಕೆ, 10 ಇಂದ 10 ಹೋತು. 5 ಒಂದ್ಲೆ, 5 ಎರಡ್ಲೆ, 2 ಒಂದ್ಲೆ, 2 ನಾಲ್ಕಲೆ, 24 4ಲೆ 96. ಈಗೂ ಕೂಡ ಅಷ್ಟೇ ಬರ್ತದ. ಬಟ್ ವಿತೌಟ್ ಪೆನ್ ಮಾಡಕನ ಟ್ರೈ ಮಾಡ್ರಿ ಆದಷ್ಟು. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್. 40ರಿಂದ ಭಾಗಿಸಲ್ಪಡುವ ಅತ್ಯಂತ ದೊಡ್ಡ 2 ಅಂಕಿಯ ಸಂಖ್ಯೆ ಯಾವುದು? ಹಾಗಾದ್ರೆ 81 ಬಾ ಹೋಗಂಗಿಲ್ಲ, 77 ಹೋಗಂಗಿಲ್ಲ, 81 ಹೋಗಂಗಿಲ್ಲ. 40ರಿಂದ ಬಾ ಹೋಗುವಂತದ್ದು ಒಂದೇ ಒಂದು ಸಂಖ್ಯೆ ಆಗಿತ್ತು, ಅದು 80 ಆಗಿತ್ತು. ರೈಟ್. ನೆಕ್ಸ್ಟ್. 2 ಮತ್ತು 4 ಎರಡನ್ನೂ ಶೇಷವಿಲ್ಲದೆ ಭಾಗಿಸಬಲ್ಲ ಅತ್ಯಂತ ದೊಡ್ಡ ಸಂಖ್ಯೆ ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇಳ್ತಾರೆ. 2ನೂ ಭಾಗಿಸ್ಬೇಕು, 4ನೂ ಭಾಗಿಸ್ಬೇಕು, ಅಂತದ್ದು ದೊಡ್ಡ ಸಂಖ್ಯೆ ಕೇಳಿದಾರೆ. ಹಾಗಾದ್ರೆ ಒಂದಂತೂ ಭಾಗಿಸ್ತತಿ, ಅದಂತೂ ಎಲ್ಲಾನು ಭಾಗಿಸ್ತತಿ. ಇದು ಆಗಾಕ ಸಾಧ್ಯ ಇಲ್ಲ. ಓಕೆ, ಆಗಬಹುದು ಯಾವಾಗ? ಈ ಆಪ್ಷನ್ ಇರ್ಲಿಲ್ಲ ಅಂದ್ರೆ. ರೈಟ್. ಹಾಗಾದ್ರೆ ಈ 2 ನೋಡ್ರಿ,
ಎರಡೂ ಭಾಗ ಹೊಡಿತದ, 4 ಭಾಗ ಹೊಡಿತದ. ಹಂಗಾದ್ರೆ ಇದು ಆಗೋ ಚಾನ್ಸ್ ಅದ. 4 ಆಗಕ್ ಸಾಧ್ಯ ಇಲ್ಲ. ಯಾಕ? 4 ಎರಡನ್ನ ಕಡ್ತಾ ಹೊಡೆಯಂಗಿಲ್ಲ. 3 ಕೂಡ ಆಗೋದಿಕ್ಕೆ ಸಾಧ್ಯ ಇಲ್ಲ. 3 ಎರಡನ್ನೂ ಕಡ್ತಾ ಹೊಡೆಯಂಗಿಲ್ಲ, 4 ಕಡ್ತಾ ಹೊಡೆಯಂಗಿಲ್ಲ. ಹಾಗಾದ್ರೆ ಇದರ ಉತ್ತರ ಏನಾಗಿತ್ತಪ್ಪ? ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವಶನ್, ಸಿಂಪ್ಲಿಫಿಕೇಶನ್ ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ. 16ರ ಅಂಡರ್ ರೂಟ್ ಎಷ್ಟು? 4. 64ರ ಅಂಡರ್ ರೂಟ್ ಎಷ್ಟು? 8. 49ರ ಅಂಡರ್ ರೂಟ್ ಎಷ್ಟು? 7. ರೈಟ್. 8 7 ಹೋದ್ರ 1, 4 ಪ್ಲಸ್ 1 ಅಂದ್ರ 5. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್? ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವಶನ್, 6ರ ವರ್ಗ ಯಾವುದು? 6ರ ವರ್ಗ ಅಂದ್ರೆ 6ಅನ್ನ 2 ಸಲ ಗುಣಿಸೋದು. 6 36. ಆಪ್ಷನ್ 1 ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವಶನ್, 390 ಗಂಟೆಗಳ 10% ಎಷ್ಟು? ನಾನು ನಿಮಗೆ 8 ಸಲ ಹೇಳಿನಿ. 10% ಅಂದ್ರೆ ಬಲಗಡೆಯಿಂದ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇಟ್ಬಿಡ್ರಿ, ಅದ ಏನಾಗಿರ್ತದ? 10% ಆಗಿರ್ತದ. 390ರದ 10% ಎಷ್ಟಪ್ಪ? ಹಂಗಂದ್ರೆ 39. ಏನು ತೆಗಿಯೋ ಅವಶ್ಯಕತೆ ಇಲ್ಲ, ಪೆನ್ ತೆಗಿಯೋ ಅವಶ್ಯಕತೆನೂ ಇಲ್ಲ. 390 ಗುಣಿಸು 10% ಅಂದ್ರ 10/100. 2 0 ಇಂದ 2 0 ಹೋತು. ಎಷ್ಟು ಬಂತಪ್ಪ? 39 ಬಂತು. ಇದನ್ನೆಲ್ಲ ಯಾಕೆ ಮಾಡ್ತೀರಿ? ಮೈಂಡ್ ಒಳಗ ಸಾಲ್ವ್ ಮಾಡುವಂತ ಕ್ವಶನ್ ಇದು. ನೆಕ್ಸ್ಟ್, ಅನೂಪ್ ತನ್ನ ಮಾಸಿಕ ಆದಾಯದ 22% ಅನ್ನು ಆಹಾರಕ್ಕಾಗಿ ಖರ್ಚು ಮಾಡುತ್ತಾನೆ. ಓಕೆ, ಅವನ ಮಾಸಿಕ ಆದಾಯ 6100 ರೂಪಾಯಿ ಆಗಿದ್ರೆ ಅವನು ಪ್ರತಿ ತಿಂಗಳು ಆಹಾರಕ್ಕಾಗಿ ಎಷ್ಟು ಹಣವನ್ನ ಖರ್ಚು ಮಾಡ್ತಾನೆ ಅಂತ ಕೇಳಿದ್ರೆ, ಹಾಗಾದ್ರೆ 66,100 ರೂಪಾಯಿ ಒಂದು ಇನ್ಕಮ್ ಇತ್ತು. ಅದ್ರೊಳಗೆ ಆಹಾರಕ್ಕೆ ಎಷ್ಟು ಖರ್ಚು ಮಾಡ್ತಾನ? 22% ಖರ್ಚು ಮಾಡ್ತಾನೆ. ಹಾಗಾದ್ರೆ ನಾವು 22% ಕಂಡುಹಿಡಿಬೇಕು. ಹೌದಿಲ್ಲ? 2 0 ಇಂದ 2 0 ಹೋತು. ಪೂರ್ತಿ ನೋಡಕ್ ಹೋಗ್ಬೇಡ್ರಿ, ಕೊನೆಯ ಸಂಖ್ಯೆಯನ್ನ ಮಾತ್ರ ನೋಡ್ರಿ. 2 1 2. ಹಾಗಾದ್ರೆ ಲಾಸ್ಟ್ಗೆ ಏನ್ ಬರ್ಬೇಕಪ್ಪ? 2 ಬರಬೇಕು. ಹಾಗಾದ್ರೆ ಲಾಸ್ಟ್ಗೆ 2 ಯಾವ ಆಪ್ಷನ್ ಒಳಗೈತಿ? ಆಪ್ಷನ್ 1 ಒಳಗೈತಿ. ಅದೇ ಕರೆಕ್ಟ್ ಆದಂತ ಉತ್ತರ ಆಗಿರುವಂತದ್ದು. ರೈಟ್. ಪೂರ್ತಿ ಲೆಕ್ಕ ಮಾಡ್ಕೋತ ಕೂಡಕ್ ಹೋಗ್ಬೇಡ್ರಿ. ಇದನ್ನ ಓರಲಿ ಹೆಂಗ್ ಮಾಡ್ಬೇಕಂತ ಹೇಳ್ತ ನೋಡ್ರಿ. 1% ಅಂದ್ರ 61, 22% ಅಂದ್ರ 2 1 2, ಲಾಸ್ಟ್ 2 ಬರಬೇಕು. ಅದ ಇದ್ರ ಉತ್ತರ ಆಗಿತ್ತು. ನೆಕ್ಸ್ಟ್, ಒಂದು ತರಗತಿಯಲ್ಲಿ 38 ಹುಡುಗರು 41 ಹುಡುಗಿಯರಿದ್ದಾರೆ. ಹುಡುಗಿಯರು ಮತ್ತು ಹುಡುಗರ ಅನುಪಾತ ಕಂಡಿಡ್ರಿ. ನೋಡ್ರಿ, 38 ಮತ್ತು 41 ಇದು ಒಂದನ್ನು ಬಿಟ್ಟು ಬೇರೆ ಏನೂ ಕಾಮನ್ ಇಲ್ಲ ಇಲ್ಲಿ ಇದ್ರೊಳಗೆ. ಹಂಗಂದ್ರ ಇದ್ರದ್ದು ಅನುಪಾತ ಏನ್ ಬರಬೇಕಾಗಿತ್ತು? ಇಲ್ಲಿ ಫಸ್ಟ್ ಹುಡುಗಿಯರಿಗೆ ಕೇಳ್ಯಾರಂದ್ರ ಫಸ್ಟ್ ಹುಡುಗಿಯರು ಬರಿತೀರಿ 41. ಆಮೇಲೆ ಹುಡುಗರು ಕೇಳ್ಯಾರಂದ್ರ ಎಷ್ಟು ಹುಡುಗರು? 38 ಅಂತ ಬರಿತೀರಿ. ಹಾಗಾದ್ರೆ 41 ಅನುಪಾತ 38 ಯಾವ ಆಪ್ಷನ್ ಅದ? ಆಪ್ಷನ್ 1 ಕಾಣಿಸ್ತಾ ಇದೆ. ಅದೇ ಸರಿಯಾದ ಉತ್ತರ ಆಗಿರುವಂತದ್ದು. ರೈಟ್. ನೆಕ್ಸ್ಟ್ ಕ್ವಶನ್, 3 ವ್ಯಕ್ತಿಗಳಾದ ಎ, ಬಿ ಮತ್ತು ಸಿ ಕ್ರಮವಾಗಿ 50,000, 1,00,000, 1,50,000 ಹೂಡಿಕೆ ಮಾಡುವ ಮೂಲಕ ವ್ಯಾಪಾರವನ್ನು ಪ್ರಾರಂಭಿಸಿದರು. ಓಕೆ, ಅವರು 72,000 ರೂಪಾಯಿ ವಾರ್ಷಿಕ ಲಾಭವನ್ನು ಗಳಿಸಿದರು. ಇದರಲ್ಲಿ ಸಿ ಯ ಪಾಲು ಎಷ್ಟು ಅಂತ ಕೇಳಿರುವಂತದ್ದು. ಓಕೆ, ಬಹಳ ಈಸಿಯಾಗಿ ಮಾಡ್ಕೋಬಹುದು, ತಿಳ್ಕೊರಿ. ನೋಡ್ರಿ, ಈ ಏನು ನಾವು ಎಷ್ಟು ಹೂಡಿಕೆ ಮಾಡ್ತಿರ್ತಲ್ಲ ಅದ್ರ ಮುಖಾಂತರ ನಾವು ಲಾಭವನ್ನ ಪಡ್ಕೋತಿರ್ತೀವಿ. ಹೌದಾ? ಹಾಗಾದ್ರೆ ಹೂಡಿಕೆ ಮಾಡಿದ್ ಎಷ್ಟು ಅನ್ನೋದನ್ನ ಇವ್ನ ಎಲ್ಲಾ ತಗೊಂಡು ಕೂಡಿಸ್ಕೊತ್ಕೊಂಡ್ರಾಕ್ ನಮ್ಗೆ ಟೈಮ್ ಇರಂಗಿಲ್ಲ. ಅದಕ್ಕೆ ಏನ್ ಮಾಡ್ರಿ, ಸಿಂಪ್ಲಿಫೈ ಮಾಡ್ಕೊರಿ. 50,000, 1,00,000, 1,50,000 ಹೆಂಗ? 4 ಎಲ್ಲಾನು ಅನುಪಾತ ಮಾಡ್ಕೊರಿ. 4 0 ಇಂದ 4 0, 4 0 ಇಂದ 4 0 ಹೋಯ್ತು. ಹಾಗಾದ್ರೆ 5 1 5 2 5 3. ಹಂಗಂದ್ರ ಎದ ಪಾಲು 1, ಬಿದ ಪಾಲು 2, ಸಿದ ಪಾಲು 3. ಟೋಟಲ್ ಎಷ್ಟೈತಿ ನೋಡ್ರಿ? 3 2 1 ಅಂತಂದ್ರೆ ಟೋಟಲ್ 6 ಪಾಲ್ ಆಗೈತಿ. ಟೋಟಲ್ ಎಷ್ಟೈತಿ? 6 ಪಾಲು. ಆದ್ರೆ ಆಕ್ಚುಲಿ ಎಷ್ಟಿರುವಂತದ್ದು? 72,000 ಲಾಭ ಬಂದಿರುವಂತದ್ದು ಎಲ್ಲರಿಗೂ. ಈಗ ಯಾರ್ದು ಕಂಡು ಹಿಡಿಬೇಕು ನಾವು? ಸಿ ನ ಪಾಲು ಎಷ್ಟು? ಸಿದ್ ಎಷ್ಟೈತಿ? 3 ಅಂದ್ರೆ ಎಷ್ಟು? ಟೋಟಲ್ ಎಲ್ಲರದು ಎಷ್ಟತ್ತು? 3 2 5 5 1 6. 6 ಅಂದ್ರೆ 72,000. ಸಿದ್ 3 ಐತಿ. 3 ಅಂದ್ರೆ ಎಷ್ಟು? 3 1 3 2 2 1 2 36. ಹಾಗಾದ್ರೆ 36,000 ಬರಬೇಕು. 36,000 ಯಾವ ಆಪ್ಷನ್ ಅದ? ಆಪ್ಷನ್ 2 ಅದ. ಇದೇ ಕರೆಕ್ಟ್ ಆನ್ಸರ್ ಆಗಿರುವಂತದ್ದು. ನೆಕ್ಸ್ಟ್, ಇಬ್ಬರು ವಿದ್ಯಾರ್ಥಿಗಳು ಒಂದೇ ಸಮಯದಲ್ಲಿ ಶೆಲ್ಫ್ ನಲ್ಲಿ ಪುಸ್ತಕಗಳನ್ನು ಇಡುತ್ತಿದ್ದಾರೆ. ಅವರು ಒಟ್ಟಿಗೆ ಕೆಲಸ ಮಾಡಿದರೆ ಒಬ್ಬ ವಿದ್ಯಾರ್ಥಿ ಕೆಲಸ ಮಾಡುವುದಕ್ಕಿಂತ ವೇಗವಾಗಿ ಅಥವಾ ನಿಧಾನವಾಗಿ ಪುಸ್ತಕಗಳನ್ನು ಸೆಲ್ಫ್ಗೆ ಇಡುತ್ತಾರೆ ಅಂತ ಕೇಳ್ತಾರೆ. ಒಬ್ಬ ಕಂಪೇರ್ ಮಾಡ್ರೆ ಇಬ್ರು ಇಡೋದು ಏನಾಗ್ತತಿ? ಫಾಸ್ಟ್ ಆಗ್ತತೆ, ಸ್ಲೋ ಆಗ್ತತೆ?
ಏನ ಒಂದ್ ಸ್ವಲ್ಪ ಕೆಲಸ ಮಾಡಿದ್ರು ಕೂಡ ಅದೇನಾಗ್ತದ 1 ನಿಮಿಷ ಆದ್ರೂ ಬೇಗನೆ ಮುಗಿತದ. ಹಾಗಾದ್ರೆ ಒಬ್ರು ಮಾಡೋಕಿತ್ರ ಇಬ್ಬರು ಮಾಡೋದು ಕೆಲಸ ಏನಾಗ್ತದ ವೇಗವಾಗಿ ಮುಗಿತದ. ಓಕೆ ನೋಡ್ರಿ, ಸ್ಲೋ ಅಂತೂ ಆಗಕ್ ಸಾಧ್ಯ ಇಲ್ಲ. ಹ ಒಂದ್ ವೇಳೆ ಒಂದೊಂದಿಷ್ಟು ಎಕ್ಸೆಪ್ಷನ್ ಬಿಟ್ಬಿಡ್ರಿ, ಯಾಕೆ ಸರ್ ಅವ್ರು ಮಾತಾಡ್ಕೋತ ಮಾಡಕತ್ರ ಸ್ಲೋ ಆಗ್ಬೋದಲ್ರಿ ಅಂತ ಅನ್ಬೋದು. ಬಟ್ ನಾವು ಕಂಪೇರ್ ಮಾಡಿದ್ರೆ ಇಲ್ಲಿ ಕೆಪಾಬಿಲಿಟಿಯನ್ನ ಕಂಪೇರ್ ಮಾಡಿದ್ರೆ ಓಕೆ. ಹಾಗಾದ್ರೆ ಸೇಮ್ ಸ್ಪೀಡ್ ನಲ್ಲಿ ಕೆಲಸ ಮಾಡ್ತಾರಂತ ಆಗ್ತದ? ಆಗಕ್ ಸಾಧ್ಯ ಇಲ್ಲ. ಅದು ಬುಕ್ಕಿನ ಕಲರ್ ಮ್ಯಾಗ ಡಿಪೆಂಡ್ ಆಗ್ತದ ಅಂತ ಹೇಳ್ತಾರೆ, ಅದು ಕೂಡ ಆಗೋದಿಕ್ಕೆ ಸಾಧ್ಯ ಇಲ್ಲ. ನಾವಿಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರ ಲಾಜಿಕ್ ಆಗಿ ಥಿಂಕ್ ಮಾಡಿ ಆನ್ಸರ್ ಅನ್ನ ಮಾಡ್ಬೇಕಾಗ್ತದ ಅಷ್ಟೇ. ಓಕೆ ನೆಕ್ಸ್ಟ್, ಒಂದು ಸಂಖ್ಯೆಯ 6 ಪಟ್ಟು 102 ಆಗಿದೆ, ಆ ಸಂಖ್ಯೆ ಕಂಡಿಡ್ರಿ. 6 ಒಂದ್ಲೆ 6, 6 ಏಳ್ಲೆ 42. ಹಾಗಾದ್ರೆ ಡೈರೆಕ್ಟ್ ಆನ್ಸರ್ ಹಾಕಬಹುದು ಈ ರೀತಿ ಪ್ರಶ್ನೆಗಳಿದ್ದಾಗ. ಹೆಂಗಪ್ಪ ಅಂತಂದ್ರ ಒಂದು ಸಂಖ್ಯೆದ ಏನಂತ ಗೊತ್ತಿಲ್ಲ, ಇತರದ 6 ಪಟ್ಟು ಅಂದ್ರ 6x, ಇತರ ಬೆಲೆ ಎಷ್ಟು ಅಂತ ಹೇಳ್ತಾರ ಅವರು 102. ಹಾಗಾದ್ರೆ ಆ ಸಂಖ್ಯೆ ಎಕ್ಸ್ ನ ಬೆಲೆ ಕಂಡುಹಿಡಿಬೇಕು ನಾವು. 6 ಇಲ್ಲಿ ಗುಣಾಕಾರದಾಗ ಇದ್ದದ್ದು ಈ ಕಡೆ ಬಂದ್ರೆ ಏನಾಗ್ತದ ಭಾಗಾಕಾರ. 6 ಒಂದ್ಲೆ 6, 6 ಏಳ್ಲೆ 42. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವಶನ್, 14 ಸೆಂಟಿಮೀಟರ್ ಉದ್ದ 7 ಸೆಂಟಿಮೀಟರ್ ಅಗಲವಿರುವ ಆಯತದ ವಿಸ್ತೀರ್ಣ ಕಂಡು. ಆಯತದ ವಿಸ್ತೀರ್ಣ ಹೆಂಗ್ ಕಂಡುಹಿಡಿತೀರಿ? ಉದ್ದ ಗುಣಿಸು ಅಗಲ. 14 ಏಳೆ ಅಥವಾ 7 4 28, ಲಾಸ್ಟ್ 8 ಬರಬೇಕು. ಯಾವ ಆಪ್ಷನ್ ಕರೆಕ್ಟ್ ಅದ? ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. 14 ಇಂಟು 7 ಮಾಡ್ಬೇಕಷ್ಟ. ನೆಕ್ಸ್ಟ್, ಎರಡು ಐಕ್ಯವಾಗಿರುವ ರೇಖೆಗಳು ಒಂದನ್ನೊಂದು ಯಾವ ಕೋನದಲ್ಲಿ ಛೇದಿಸುತ್ತವೆ? ಐಕ್ಯವಾಗಿರುವ ಅಂದ್ರೆ ಒಂದ್ರ ಮ್ಯಾಗ ಒಂದ ಇರುವಂತ ರೇಖೆಗಳು ಎಷ್ಟು ಕೋನ ಉಂಟು ಮಾಡ್ತಾವ? ಹಾಗಾದ್ರೆ ಒಂದ್ರ ಮ್ಯಾಗ ಒಂದ್ ಅದಾವ ಅಂತಂದ್ರ ಅದರ ಮಧ್ಯ ಕೋನ ಎಷ್ಟು ಉಂಟಾಗಿರ್ತದ? 0 ಡಿಗ್ರಿ ಉಂಟಾಗಿರುತ್ತದೆ. ರೈಟ್ ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು 15 ಗಣಿತ ಪ್ರಶ್ನೆಗಳು ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಓಕೆ, ಈ ಒಂದು ವಿಡಿಯೋ ಸೊಲ್ಯೂಷನ್ ನ ಉತ್ತರಗಳು ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನ ರೀಸನಿಂಗ್ ನ ಪ್ರಶ್ನೆಗಳನ್ನ ಯಾವ ರೀತಿ ಡಿಸ್ಕಸ್ ಮಾಡ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಯು ಮೇ ಸ್ಪೀಕ್ ಅನ್ನು TABBNK ಎಂದು ಮತ್ತು ಕಮ್ ವಾಟ್ ಮೇ ಅನ್ನು CMTAGP ಎಂದು ಬರೆಯಲಾಗಿದೆ. ಹಾಗಾದ್ರೆ ಆ ಭಾಷೆಯಲ್ಲಿ ಮೇ ಅನ್ನು ಹೇಗೆ ಸಂಕೇತಿಸಲಾಗಿದೆ ಅಂತ ಕೇಳಿರುವಂತದ್ದು. ಹಾಗಾದ್ರೆ ಮೇ ಅನ್ನುವಂಥದ್ದು ಇಲ್ಲೂ ಅದ, ಮೇ ಅನ್ನುವಂಥದ್ದು ಇದ್ರೊಳಗೂ ಅದ. ಮೇ ಎರಡೂ ಕಡೆ ಇರೋದ್ರಿಂದ ಅದರ ಕೋಡು ಕೂಡ ಏನಿರಬೇಕು? ಎರಡೂ ಕಡೆ ಇರಬೇಕು. ಹಾಗಾದ್ರೆ ಎರಡೂ ಕಡೆ ಇರುವಂತದ್ದು ಯಾವ್ದಪ್ಪ? TAPA. ಇದು ಏನದ? ಎರಡೂ ಕಡೆ ಇದೆ. ಮೇನು ಎರಡೂ ಕಡೆ ಅದ. ಹಾಗಾದ್ರೆ TAನು ಎರಡೂ ಕಡೆ ಇರೋದ್ರಿಂದ ಮೇದ ಉತ್ತರ ಏನಾಗಿತ್ತು? TA ಆಗಿತ್ತು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದಾರ ಇದನ್ನೆಲ್ಲ ಬಿಡ್ರಿ, ನೆಕ್ಸ್ಟ್ ಇದನ್ನಷ್ಟ ನೋಡ್ರಿ. ಎಡದಿಂದ 6ನೇ ಅಕ್ಷರ ಯಾವುದು? ಎಡಗಡೆಯಿಂದ 6ನೇ ಅಕ್ಷರ. ಮೂರನೇದಿದು, 6ನೇದಿದು. ಹಾಗಾದ್ರೆ ಎಡಗಡೆಯಿಂದ 6ನೇ ಅಕ್ಷರ ಯಾವ್ದಾಗಿತ್ತಪ್ಪ? P ಆಗಿತ್ತು. ನೆಕ್ಸ್ಟ್, ಉತ್ತರಕ್ಕೆ ಮುಖ ಮಾಡಿರುವ 29 ಜನರ ಸಾಲಿನಲ್ಲಿ ಉಷಾ ಬಲ ತುದಿಯಿಂದ 15ನೇ ಸ್ಥಾನದಲ್ಲಿದ್ದಾಳೆ. ಸಾಲಿನ ಎಡ ತುದಿಯಿಂದ ಅವಳ ಸ್ಥಾನ ಎಷ್ಟು? ಇಲ್ಲಿ ರ್ಯಾಂಕ್ ಕೇಳತ್ತಾರ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಜನರಿಂದ ನಾವು ರ್ಯಾಂಕಿಗೆ ಹೋಗ್ಬೇಕಂದ್ರೆ ಏನ್ ಮಾಡ್ತೀರಿ? ಒಂದನ್ನ ಹೆಚ್ಚಿಗೆ ಮಾಡ್ತೀರಿ. 29 ಇದ್ದದ್ದು ಒಂದು ಹೆಚ್ಚಿಗೆ ಅಂದ್ರೆ ಎಷ್ಟಾತಪ್ಪ? 30 ಆಯ್ತು. ಹೌದಾ? ಹಾಗಾದ್ರೆ ಇದ್ರೊಳಗೆ ಬಲ ತುದಿಯನ್ನ ಕಳೆದು ಬಿಡ್ರಿ, ನಿಮಗೆ ಏನ್ ಸಿಗ್ತದ? ಎಡ ತುದಿಯಿಂದ ರ್ಯಾಂಕ್ ಸಿಕ್ ಬಿಡ್ತದ. ಹಾಗಾದ್ರೆ 29 ಇದ್ದದ್ದು 30 ಆಯ್ತು. 30ರೊಳಗೆ 15 ಹೋದ್ರ 15 ಉಳಿತು. ಅದ ಯಾರ ರ್ಯಾಂಕ್ ಆಗಿತ್ತು? ಉಷಾಳ ಎಡ ತುದಿಯ ರ್ಯಾಂಕ್ ಆಗಿತ್ತು. ನೆಕ್ಸ್ಟ್, ಇದನ್ನ ಡಿಕ್ಷನರಿ ವರ್ಡ್ ಒಳಗೆ ನಾವು ಜೋಡಿಸ್ಬೇಕು. ಹಾಗಾದ್ರೆ ನಾವ್ ಏನ್ ಮಾಡ್ತೀವಿ? ಅಲ್ಫಾಬೆಟ್ ನ ಪ್ಲೇಸ್ ವ್ಯಾಲ್ಯೂ ಬರ್ತೀರಿ. T ಎಷ್ಟನೇ ನಂಬರ್ ಬರ್ತದ? 20, B 2, A 1, W 23. ಹಾಗಾದ್ರೆ 3 2 1 4. 3 2 1 4 ಯಾವ ಆಪ್ಷನ್ ಕಾಣಿಸತಿ? ಆಪ್ಷನ್ 3 ಕಾಣಿಸತತಿ. ಅದೇ ಕರೆಕ್ಟ್ ಆನ್ಸರ್ ಆಗಿತ್ತು. ನೆಕ್ಸ್ಟ್ ಕ್ವಶನ್, ಪ್ಲಸ್ ಮತ್ತು ಮೈನಸ್ ಅನ್ನ ಅದಲು ಬದಲು ಮಾಡ್ರೆ ಏನಾಕತಿ? 30 ಮೈನಸ್ ಆಗ್ತದೆ 7, ಮೈನಸ್ ಇದ್ದದ್ದು ಪ್ಲಸ್ ಆಗ್ತದೆ 8. ಹಾಗಾದ್ರೆ 30 ಪ್ಲಸ್ 1 ಅಂತಂದ್ರ 31. ಹಾಗಾದ್ರೆ ಎಷ್ಟು ಬರ್ಬೇಕಪ್ಪ? 30ರಾಗ 7 ಕಳೆದ್ರೆ 20. ಇಲ್ಲಾಂದ್ರೆ ಏನ್ ಮಾಡ್ರಿ? 8ರಾಗ 7 ಕಳೆದ್ರೆ 1 ಬಂತು, 31 ಆಯ್ತು. ಹಾಗಾದ್ರೆ ಯಾವ್ದು ಕರೆಕ್ಟ್ ಆನ್ಸರ್? ಆಪ್ಷನ್ 2 ಕರೆಕ್ಟ್ ಆನ್ಸರ್
ಆಗಿತ್ತು. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು 20 ಪ್ರಶ್ನೆಗಳು ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ, ಹಾಗಾದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ, ಚೆನ್ನಾಗಿ ಸ್ಟಡಿ ಮಾಡ್ಕೋರಿ. ಎಲ್ರಿಗೂ ಆಲ್ ದ ಬೆಸ್ಟ್. ಈ ಒಂದು ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು.